ಸ್ವೀಟ್ ತಿನ್ನೋದಕ್ಕೆ ಫುಲ್ ಆಸೆ ಆಗಿಬಿಡಿದೆ. ಬಟ್ ಯಾವುದನ್ನು ಸ್ವೀಟ್ ಮಾಡಿಕೊಂಡ್ರೆ ನಾನು ಅದು ಒಂದು ಸ್ವಲ್ಪ ಹೆಲ್ದಿಯಾಗಿರಬೇಕು, ಇಲ್ಲಾಂದರೆ ಫುಲ್ಲು ಗಿಲ್ಟಿ ಆಗಿಬಿಡುತ್ತೆ ತಿನ್ಬೇಕಾರೆ. ನಾನು ಈ ಕೇಕ್ನ ಲಾಸ್ಟ್ ಮಾಡಿದ್ದು ಸೆಪ್ಟೆಂಬರಲ್ಲಿ ಅನಿಸುತ್ತೆ. ವಾವ್, ಟೈಮ್ ಫ್ಲೈಸ್. ಅದು ನನ್ನ ಫಸ್ಟ್ ವೀಡಿಯೋ ಬೇರೆ. ಸೊ ಇವತ್ತು ಗೋಧಿ ಹಿಟ್ಟು ಮತ್ತು ಖರ್ಜೂರ ಹಾಕಿ ಕೇಕ್ ಮಾಡ್ತಾಯಿದ್ದೀನಿ. ಇದರೊಳಗೆ ನಾನು ಮೈದಾ ಮತ್ತು ಸಕ್ಕರೆ ಏನು ಉಪಯೋಗಿಸ್ತಾ ಇಲ್ಲ. ಸೊ ಹೆಲ್ದಿಯಾಗಿರುತ್ತೆ, ಸಕ್ಕ ಟೇಸ್ಟಿಯಾಗಿರುತ್ತೆ ಇದು. ಜೊತೆಗೆ ಇದರೊಳಗೆ ಎಗ್ಗೂ ಇಲ್ಲ. ಇವಾಗ ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲು ಇದಕ್ಕೆ ಸ್ವಲ್ಪ ಖರ್ಜೂರನ ನೆನೆಸ್ಕೊಬೇಕು. ಇದು ಬೀಜ ಇಲ್ಲದೆ ಇರೋದಾದರೆ ಒಳ್ಳೆಯದು. ನಾನು ಇದಕ್ಕೆ ಒಂದು 25 ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಇದು ಪರ್ಫೆಕ್ಟ್ ಸ್ವೀಟ್ನೆಸ್ ಕೊಡುತ್ತೆ. ನಿಮಗೆ ಇದಕ್ಕಿಂತ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಬೋದು. ಇದನ್ನು ನಾನು ಹಾಲಿನಲ್ಲಿ ನೆನೆಸ್ತಾ ಇದ್ದೀನಿ. ಇದು ಹೋಲ್ ಮಿಲ್ಕು, ನಾನು ಸ್ಕಿಮ್ ಮಿಲ್ಕ್ ಯೂಸ್ ಮಾಡೋದಿಲ್ಲ. 1 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಲು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾನು ಮೈಕ್ರೋವೇವಲ್ಲಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಆವಾಗ ಬೇಗ ಅದು ಮೆತ್ತಗಾಗುತ್ತೆ. ನೀವು ಬೇಕಾದರೆ ಮುಂಚೆನೇ ಹಾಲನ್ನ ಬೆಚ್ಚಗೆ ಮಾಡಿಕೊಂಡು ಹಾಕ್ಬೋದು. ಇದನ್ನು ಬೇಕಾದರೆ ಫ್ರಿಜ್ನಲ್ಲಿ ಓವರ್ನೈಟ್ ಇಟ್ಟರೂ ವರ್ಕ್ ಆಗುತ್ತೆ. ಇದನ್ನು 3 ರಿಂದ 4 ಗಂಟೆ ಕಾಲ ಇದನ್ನು ನೆನೆಸ್ಬೇಕು, ಆವಾಗ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಇದನ್ನು ಬೇಕಾದರೆ ಬೇರೆ ಡ್ರೈಡ್ ಫ್ರೂಟ್ಸ್ ಜೊತೆನೂ ಟ್ರೈ ಮಾಡ್ಬೋದು. ಏಪ್ರಿಕಾಟು ಅಂಥದ್ದನ್ನು ಹಾಕಿ ಟ್ರೈ ಮಾಡ್ಬೋದು. ಇದನ್ನು ರುಬ್ಬೋದಕ್ಕಿಂತ ಮುಂಚೆ ಅವೆನ್ನ ಹೀಟ್ ಮಾಡ್ಕೊಳ್ಳೋಣ. 180 ಡಿಗ್ರೀಸ್ಗೆ ಹೀಟ್ ಮಾಡಿ ಇಟ್ಕೊಳ್ಳೋಣ. ಅದು ಫುಲ್ಲು ಹೀಟ್ ಆಗೋದಕ್ಕೆ ನಮ್ಮ ಕೇಕ್ ಮಿಕ್ಸ್ನ ಮಾಡ್ಕೊಬೋದು. ಮೊದಲು ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ಮಿಕ್ಸಿ ಜಾರ್ನಲ್ಲೇ ನೆನೆಸ್ಬೋದಾಯಿತು. ಓಕೆ, ನಾನು ಇಂಜಿನಿಯರ್, ಇದನ್ನು ಫಿಕ್ಸ್ ಮಾಡ್ಬೋದು. ಓಕೆ, ಎಸ್. ಇವಾಗ ಇದು ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ನಾನು ಇದಕ್ಕೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದರದ್ದೇ ಒಂದು ಒಳ್ಳೆ ಅಮೇಝಿಂಗ್ ಫ್ಲೇವರ್ ಬರುತ್ತೆ. ನೀವು ಬೇಕಾದ್ರೆ ಬೇರೆ ಎಣ್ಣೆನೂ ಯೂಸ್ ಮಾಡ್ಬೋದು. ಇದನ್ನು ಅರ್ಧ ಕಪ್ಪಷ್ಟು ಹಾಕೋಣ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೋಣ. 1 ಕಪ್ಪಷ್ಟು. ನಿಮಗೆ ಮೋಸ್ಟ್ಲಿ ಗೊತ್ತಿರ್ಬೋದು, ನಾನು ಇದನ್ನು ರಾಗಿ ಉಪಯೋಗಿಸ್ಕೊಂಡು ಮಾಡಿದ್ದೆ. ಅದ್ರಲ್ಲೂ ಫ್ಲೇವರು ಮತ್ತು ಟೆಕ್ಸ್ಚರ್ ಸಗದಾಗಿರುತ್ತೆ. ಆ ವಿಡಿಯೋದ ಲಿಂಕ್ನ ಮೇಲ್ಗಡೆ ಹಾಕಿರ್ತೀನಿ, ಬೇಕಾದ್ರೆ ಅದನ್ನು ನೋಡಿ. ಗೋಧಿ ಈಸಿಯಾಗಿ ಒಂಥರ ಲಂಪ್ ಆಗಿಬಿಡುತ್ತೆ, ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಾದರೆ ಇದನ್ನು ಜರಡಿ ಹಿಡಿದು ಹಾಕ್ಬೋದು, ಆವಾಗ ಲಂಪ್ಸ್ ಆಗೋದಿಲ್ಲ. ಯಾವುದು ಲಂಪ್ಸ್ ಆಗದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು 5 ಖರ್ಜೂರನ, ಆಮೇಲೆ ಒಂದು ಕೈ ಹಿಡಿಯಷ್ಟು ವಾಲ್ನಟ್ಸ್ನ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ. ಅದು ಬಾಯಿಗೆ ಸಿಕ್ಕಿದಾಗ ಸಗದಾಗಿರುತ್ತೆ ಟೇಸ್ಟು. ಬೇಕಾದರೆ ಬೇರೆ ಡ್ರೈಡ್ ಫ್ರೂಟ್ಸು ಇಲ್ಲ ನಟ್ಸ್ನು ಹಾಕ್ಕೊಬೋದು. ಇವಾಗ ನೆಕ್ಸ್ಟ್ ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕ್ಕೊಬೇಕು. ಅದನ್ನು ಹಾಕೋದಕ್ಕಿಂತ ಮುಂಚೆ ನಮ್ಮದು ಬ್ರೆಡ್ ಪ್ಯಾನ್ ಇಲ್ಲ ಕೇಕ್ ಪ್ಯಾನ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಇದನ್ನು ಒಂದು ಸ್ವಲ್ಪ ತುಪ್ಪ ತೊಗೊಂಡು ನೀಟಾಗಿ ಸವರ್ತಾ ಇದ್ದೀನಿ. ಅದು ಆಮೇಲೆ ತೆಗಿಬೇಕಾದ್ರೆ ಕಚ್ಕೊಂಬಾರ್ದು. ಅದಕ್ಕೆ ಬೇಕಾದ್ರೆ ಬೆಣ್ಣೆನೂ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಎಣ್ಣೆ ಹಾಕ್ಕೊಂಡು ಬೇಕಾದ್ರೆ ಸವರ್ಕೊಬೋದು. ಇವಾಗ ಕೊನೆಯಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಫ್ಲಫಿಯಾಗಿ ಸಾಫ್ಟಾಗಿ ಆಗುತ್ತೆ ಕೇಕು. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೇಗ ಮಿಕ್ಸ್ ಮಾಡಿ ಇದನ್ನು ಪ್ಯಾನ್ಗೆ ಹಾಕೋಣ. ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ. ನೀಟಾಗಿ ಹಾಕ್ಕೊಂಡು ಒಂದು ಸ್ಪ್ಯಾಚುಲಾ ಇಲ್ಲಾಂದರೆ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಕೊನೆ ತನಕ ಇದನ್ನು ಹರಡ್ಬಿಟ್ಟು ಲೆವೆಲ್ ಮಾಡೋಣ. ಇವಾಗ ಇದನ್ನು ಅವನ್ನಲ್ಲಿ ಒಂದು 35 ಮಿನಿಟ್ಸ್ ಅಷ್ಟು ಬೇಕ್ ಮಾಡಬೇಕು. ಒಂದು 30 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ಕಣ್ಣಿಟ್ಟಿರ್ಬೇಕು ಅದ್ರ ಮೇಲೆ. ಒಂದೊಂದು ಸತಿ ಅದು ಬೇಗ ಬೇಕಾಗ್ಬಿಟ್ಟಿರುತ್ತೆ. ಇವಾಗ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯಬೇಕು. ಇದು ಸಖತ್ ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಹೇ ಬೈ ದ ವೇ, ಇಲ್ಲಿ ಈ ರೆಸಿಪಿಗೆ ಏನಾದ್ರು ಸಜೆಷನ್ಸ್ ಇದ್ದರೆ, ಆಮೇಲೆ ಇದ್ರ ಬಗ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ,
ಇವಾಗ ಆಗಿದೆ. ಇದು ತೆಗೆದ ಮೇಲೆ ನೈಫ್ ಹಾಕಿ ಚೆಕ್ ಮಾಡ್ಬೋದು ಮಧ್ಯದಲ್ಲಿ ಪೂರ್ತಿ ಬೆಂದಿದೆಯಾ ಅಂತ ನೋಡೋಕ್ಕೆ. ಇದು ಪರ್ಫೆಕ್ಟ್ ಆಗಿದೆ. ಈ ಥರ ಆಗಿದ್ದರೆ ಪರ್ಫೆಕ್ಟ್ ಆಗಿದೆ. ಇವಾಗ ಒಂದು 10-15 ನಿಮಿಷ ಇದನ್ನು ರೆಸ್ಟ್ ಮಾಡಬೇಕು. ಇವಾಗಲೇ ತೆಗಿಯೋಕೆ ಹೋದರೆ ಅದು ಮುರಿದೋಗುತ್ತೆ, ಫುಲ್ ಸಾಫ್ಟ್ ಆಗಿರುತ್ತೆ, ಆಮೇಲೆ ಮುರಿದೋಗುತ್ತೆ. ಸೊ ಒಂದು 10-15 ನಿಮಿಷ ಅಷ್ಟು ಇದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ನೈಫ್ ತೊಗೊಂಡು ಕೇಕ್ನ ಎಲ್ಲ ಸೈಡ್ನಲ್ಲೂ ಸೆಪ್ರೇಟ್ ಮಾಡೋಣ. ಆಮೇಲೆ ಅದನ್ನು ಫುಲ್ಲು ಉಲ್ಟಾ ಬಗ್ಸಿದ್ರೆ ಆರಾಮಾಗಿ ಆಚೆ ಬಂದುಬಿಡುತ್ತೆ. ಸ್ವಲ್ಪ ಹುಷಾರು, ಇನ್ನೂ ಬಿಸಿ ಇರುತ್ತೆ. ಅದಾದಮೇಲೆ ನೀಟಾಗಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸ್ಲೈಸನ್ನ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಇದು ಒಂದೊಂದ್ಸತಿ ಸ್ವಲ್ಪ ಮುರಿದೋದ್ರೂ ಪರವಾಗಿಲ್ಲ, ಮುರಿದೋದಾಗ್ಲೇ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಾಗೆ ತಿನ್ಬೋದು, ಹಾಗೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಬಟ್ ಇವತ್ತು ಒಂದು ಸ್ಪೂನಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಪಿಸ್ಟಾನ ಒಂದು ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಫ್ರೆಶ್ ಫ್ರೂಟ್ಸ್ ಅದನ್ನು ಹಾಕಿದ್ರೆ ಸಖತ್ತಾಗಿರುತ್ತೆ. ಇವತ್ತು ಮನೇಲಿ ಸ್ಟ್ರಾಬೆರಿ ಇದೆ. ಸೂಪರ್ ಡೆಸರ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಾನು 250 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು. ನಿಮ್ಮಲ್ಲಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಬೇರೆ ವೀಡಿಯೋಸ್ದು ಲಿಂಕ್ ಇಲ್ಲಿ ಇರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.